ಏನು ಇವತ್ತಿನ ದಿವಸ ಬನ್ನಟ್ಟಿ ರಬಕೈ ತಾಲೂಕಿನಲ್ಲಿ ನಮ್ಮ ಸಮಸ್ತ ತಾಲೂಕಿನ ಕುರುಬ ಸಮಾಜದವರು ಇನ್ನುಳಿದ ಕುರಿ ಕಾಯುವ ಎಲ್ಲ ಸಮಾಜದವರು ಸೇರಿ ನಾವೇನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಈ ತಾಲೂಕಾ ಆಡಳಿತದವರು ನಮಗೆ ಒಳಗೆ ಬಿಡಬೇಕಾದ್ರೆ ಸ್ವಲ್ಪ ಸಮಸ್ಯೆಯನ್ನು ಮಾಡಿದರು. ಆದರೂ ಮತ್ತು ನಾವು ಮನವಿ ಮಾಡ್ಕೊಂಡ ನಂತರ ಅವರು ಒಳಗೆ ಬಿಟ್ಟರು. ನಮ್ಮನ್ನ ಬಿಟ್ಟ ನಂತರ ನಾವು ನಮ್ಮ ಅಹವಾಲುಗಳನ್ನು ಸವಿಸ್ತಾರವಾಗಿ ಅವಿಗೆ ಮನದಟ್ಟು ಆಗುವಂಗೆ ಹೇಳಿದ್ದೀವಿ. ಹೇಳಿದ ನಂತರ ಅವರು ನಾವು ಒಂದು ವಾರ ನಂತರ ತಮ್ಮ ಮುಖಂಡರನ್ನ ಸಭೆ ಕರೆದು ಇಲ್ಲಿ ನಮ್ಮ ತಾಲೂಕದಲ್ಲಿ ಆಗುವಂಥ ಕುರಿಗಾಯಿ ಕಾಯುವವರಿಗೆ ಏನು ಸಮಸ್ಯೆ ಆಕತ್ತನ್ನ ವೆಟರ್ನರಿ ಡಾಕ್ಟರ್ನ ತರಿಸೋದಾಗಲಿ ಮತ್ತು ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಕರೆಸೋದಾಗಲಿ ಕರೆಸಿ ಅವರು ನಮ್ಮ ತಾಲೂಕಿನಲ್ಲಿ ಕುರಿ ಕಾಯುವಂಥ ಜನರಿಗೆ ಏನು ತೊಂದರೆ ಆಗುವಂಥವಲ್ಲ ಅವನ್ನ ನಿವಾರಿಸ್ತೇನಂತ ಮಾತನ್ನು ಭರವಸೆಯನ್ನು ನಮ್ಮ ತಾಲೂಕಾ ದಂಡಾಧಿಕಾರಿಗಳು ಕೊಟ್ಟಾರ. ಆ ನಂತರ ನಾವು ಫಾಲೋಅಪ್ ಮಾಡ್ತೀವಿ. ಒಂದು ವಾರ ನಂತರ ಅವ್ರ ಮನವಿಗೆ ನಮ್ಮ ಮನವಿಗೆ ಅವ್ರು ಸ್ಪಂದಿಸಿ ಕರೆದ ನಂತರ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀವಿ. ಇಲ್ಲಂದ್ರೆ ನಮ್ಮ ಈ ಏನು ಹೋರಾಟ ಇದು ಕಾಯ್ದೆ ಬರುವವರೆಗೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತ ಹೇಳಕ್ ಬಯಸ್ತೇನೆ. ರಬಕೈವಾಡ ತಾಲೂಕಾ ಮತ್ತು ಜಿಲ್ಲೆಯಾದಂತ ಮುಂದೆ ಅಧಿವೇಶನಗಳ ಯಾವ ರೀತಿ ಹೋರಾಟಗಳ ಮುಂದೆ ಈಗ ತಾಲೂಕಾ ಮಟ್ಟದ ನಾವು ಹೋರಾಟ ಮಾಡಿದ್ವಿ. ಬರೋ ದಿನಮಾನದಲ್ಲಿ ಬಾಗಲಕೋಟೆ ಜಿಲ್ಲಾ ಮಟ್ಟದಲ್ಲೂ ಈ ಹೋರಾಟನ ಮುಂದುವರಿಸ್ತೀವಿ. ನಾವು ಈಗ ಏನು ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ಮನವಿ ಕೊಟ್ಟು ಏನು ನಮ್ಮ ಕಾನೂನು ಆಗ್ಬೇಕಾಗಿತ್ತು ಆಗುವವರೆಗೆ ನೀವು ತಗೊಂಡು ಬೆಂಗಳೂರು ತನಕ ಹೋಗಕ್ಕೆ ಕೂಡ ನಾವು ರೆಡಿ ಇದೀವಿ. ಮಲ್ಲಪ್ಪ ಸಿಂಗಾಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು,